ಇವತ್ತು ಸೆಕೆಂಡ್ PUC ಆರ್ಟ್ಸ್ ಮತ್ತು ಕಾಮರ್ಸ್ ಅವರಿಗೆ ಇತಿಹಾಸ ಅಂತ ಇರುತ್ತೆ ಒಂದು ಸಬ್ಜೆಕ್ಟು. ಇತಿಹಾಸದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತ ಎಂದು ಕರೆಯಲಾಗಿದೆ, ಇದನ್ನು ವಿವರಿಸಿ ಅಂತ ಕೇಳ್ತಾರೆ. ಇದು 10 ಮಾರ್ಕ್ಸಿಗೆ ಒಂದು ಕಂಪಲ್ಸರಿ ಬರುವಂತ ಒಂದು ಪ್ರಶ್ನೆ ಆಗಿತ್ತು. ಇದರ ವಿವರಣೆ ಇಂದಿದೆ. ಸರ್ ವಿಶ್ವೇಶ್ವರಯ್ಯ ಅವರು ಇವರ ಕಾಲಘಟ್ಟ ಏನಾಗಿತ್ತು? ಇವರನ್ನು ಆಧುನಿಕ ಮೈಸೂರಿನ ನಿರ್ಮಾತು ಅಂತ ಯಾಕೆ ಕರೀತಾರೆ? ಆಧುನಿಕ ಮೈಸೂರಿನ ನಿರ್ಮಾತು ಅಂದ್ರೆ ಏನಂತ ಮೊದಲು ಅರ್ಥ ಮಾಡ್ಕೋಬೇಕು. ಆಧುನಿಕ ಮೈಸೂರು ಅಂದ್ರೆ ಮೂವನ ಮೈಸೂರಲ್ಲಿ ಯಾವ ತರ ಅವರು ಆ ಒಂದು ಮೈಸೂರು ರಾಜ್ಯಕ್ಕೆ, ಆ ಮೈಸೂರೊಂದು ರಾಜ್ಯದ ಭಾಗಕ್ಕೆ ಅವರು ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ, ಯಾರು ಮೈಸೂರಿನ ನಿರ್ಮಾತು ಅಂತ ಕರೆಯಲ್ಪಟ್ಟ ಸರ್ ಎಂ ವಿಶ್ವೇಶ್ವರಯ್ಯನವರು. ಅಷ್ಟೇ ಇವರ ಒಂದು ಓದ್ಬೇಕಪ್ಪ, ಅವರ ಇತಿಹಾಸ ತಿಳ್ಕೊಬೇಕಂದ್ರೆ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತ ಎಂದು ಪರಿಗಣಿಸಲ್ಪಟ್ಟ ಸರ್ ಎಂ ವಿಶ್ವೇಶ್ವರಯ್ಯನವರು 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ಊರು ಯಾವ್ದಪ್ಪ? ಇವ್ರು ಯಾವ ಒಂದು ರಾಜ್ಯ ಆಗಲಿ ಅಥವಾ ಯಾವ ಒಂದು ಜಿಲ್ಲೆ ಸೇರಪ್ಪ ಅಂದ್ರೆ ಇವರನ್ನು ಕರ್ನಾಟಕದ ಕನ್ನಡಿಗ, ಭಾರತ ರತ್ನ ಪಡೆದ ಕನ್ನಡಿಗ, ಮೊಟ್ಟ ಮೊದಲ ಕನ್ನಡಿಗ ಅಂತ ಕರೀತಾರ. ಅಷ್ಟಲ್ಲದೆ ಇವರ ಜನನ ನೋಡ್ಬೇಕಾದ್ರೆ 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅಷ್ಟಲ್ಲದೆ ಇವರ ಒಂದು ಜನನ ಆದ್ಮೇಲೆ ಇವರ ತಂದೆ ತಾಯಿಗಳು, ಇವರ ತಂದೆ ಯಾರಾಗಿದ್ರಪ್ಪ ಅಂದ್ರೆ ಶ್ರೀನಿವಾಸ್ ಶಾಸ್ತ್ರಿ. ಇವರ ತಂದೆ ಶ್ರೀನಿವಾಸ್ ಶಾಸ್ತ್ರಿ, ತಾಯಿ ವೆಂಕಟ ಲಕ್ಷ್ಮಮ್ಮ ಇವರ ತಾಯಿ. ನೋಡ್ಕೋರಿ, ಸರ್ ಎಂ ವಿಶ್ವೇಶ್ವರ ಬಗ್ಗೆ ಪೀಠಿಕೆಯಲ್ಲಿ ನೀವು ಬರಿಬೇಕಾದಾಗ ಅವರ ಪೀಠಿಕೆಯಲ್ಲಿ ಅವರ ಜನನ, ಅವರ ತಂದೆ ತಾಯಿ, ಅವರ ಊರು ಅವೆಲ್ಲ ಬರಿಬೇಕಾಗುತ್ತೆ. ಸೊ ಅವರ ಜನನ ನೋಡ್ಬೇಕಾದಾಗ 1861 ಸೆಪ್ಟೆಂಬರ್ 15 ಯಾವ ಒಂದು ಜಿಲ್ಲೆ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಜನಿಸ್ತಾರೆ. ಇವರ ತಂದೆ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿ ವೆಂಕಟ ಲಕ್ಷ್ಮಮ್ಮ ಅವರಾಗಿದ್ದಾರೆ. ಅಷ್ಟಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮುಂದಿನ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಹೋದರು. ನೋಡ್ಕೊಳ್ಳಿ, ಇವರು ಎಲ್ಲಿ ಹುಟ್ಟಿದ್ರು? ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲ. ಅಂದ್ರೆ ಇವರು ಪ್ರಾಥಮಿಕ ಶಿಕ್ಷಣ ಅಂದ್ರೆ ಅವರು ಪ್ರೈಮರಿ ಎಜುಕೇಶನ್ ಅನ್ನ ಕಂಪ್ಲೀಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತಮ್ಮ ಪ್ರೈಮರಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಹೈಯರ್ ಎಜುಕೇಶನ್ಗೋಸ್ಕರ ಎಲ್ಲಿ ಹೋಗ್ತಾರಪ್ಪ ಅವ್ರು ಅಂದ್ರೆ ಬೆಂಗಳೂರಿಗೆ ಹೋಗ್ತಾರ. ಸರಿ, ಬೆಂಗಳೂರಿಂದ ಮತ್ತ ಚಿಕ್ಕಬಳ್ಳಾಪುರ ಅಲ್ಲಿಂದ ಸಮೀಪ ಆಗ್ತದೆ, ಒಂದು 3 ಗಂಟೆ ಇಲ್ಲ 4 ಗಂಟೆ ಹಾದಿ ಇದೆ. ನೋಡ್ಕೊಳ್ಳಿ, ಚಿಕ್ಕಬಳ್ಳಾಪುರದಿಂದ ತಮ್ಮ ಪ್ರೈಮರಿ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಮುಂದಿನ ಪಯಣ ಎಲ್ಲಿ ಹೋಗ್ತಾರೆ? ಅವರು ಬೆಂಗಳೂರಿಗೆ ಹೋಗ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ನಂತರ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದು ಇಂಜಿನಿಯರ್ ಅಧ್ಯಯನಕ್ಕಾಗಿ ಪುಣೆಗೆ ತೆರಳಿದರು. ನೋಡ್ಬೇಕು, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಪ್ರೈಮರಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತಾರೆ. ಹೈಯರ್ ಎಜುಕೇಶನ್ಗೋಸ್ಕರ ಎಲ್ಲಿ ಹೋಗ್ತಾರೆ? ಬೆಂಗಳೂರು ಹೋಗ್ತಾರೆ. ಆ ಬೆಂಗಳೂರಿನ ಯಾವ ಕಾಲೇಜು? ಸೆಂಟ್ರಲ್ ಕಾಲೇಜ್ ಅಲ್ಲಿ ತಮ್ಮ BA ಪದವಿಯನ್ನ ಮುಗಿಸ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅವರ ಹೈಯರ್ ಇಂಜಿನಿಯರಿಂಗ್ ಕೋರ್ಸ್ಗೋಸ್ಕರ ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಪೂನಾಗೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪೂನಾಗೆ ಹೋಗ್ತಾರೆ. ಏನ್ ನೋಡ್ಕೋರಿ, ಅವರ ಪೀಠಿಕೆಯಲ್ಲಿ ಮೊದಲಿಗೆ 1861 ಸೆಪ್ಟೆಂಬರ್ 15 ಅವರ ಜನನ, ಅವರ ಊರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ. ಅಷ್ಟಲ್ಲದೆ ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟ ಲಕ್ಷ್ಮಮ್ಮ. ಇದು ಅಷ್ಟು ಪಾಯಿಂಟ್ ವೈಸ್ ಬರೀಬೇಕು. ಅಷ್ಟಲ್ಲದೆ ಇವರ ಒಂದು ಪ್ರಾಥಮಿಕ ಶಿಕ್ಷಣ ಎಲ್ಲಿ ಪಡೆದಿರಪ್ಪ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ. ಹೈಯರ್ ಎಜುಕೇಶನ್ಗೋಸ್ಕರ ಎಲ್ಲಿ ಹೋದ್ರು? ಬೆಂಗಳೂರಿಗೆ ಪಲಾಯನ ಮಾಡ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಅಷ್ಟಲ್ಲದೆ ಸೆಂಟ್ರಲ್ ಕಾಲೇಜಿನಲ್ಲಿ ತಮ್ಮ BA ಪದವಿಯನ್ನು ಮುಗಿಸು ಇಂಜಿನಿಯರಿಂಗ್ ಕೋರ್ಸ್ಗೋಸ್ಕರ ಎಲ್ಲಿ ಹೋಗ್ತಾರೆ ಅಂದ್ರೆ ಪುಣೆಗೆ ಹೋಗ್ತಾರೆ. 1884ರಿಂದ 1909ರವರೆಗೆ ಬಾಂಬೆ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾರೆ. ನೋಡಿ, ನಾ ಅವಾಗ ಅಂದೆ ಪುಣೆಗೆ ಹೋಗ್ತಾರಂತ. ಅಲ್ಲಿ ಹೋದ ತಕ್ಷಣ 1884ರಿಂದ 1909ರವರೆಗೆ ಬಾಂಬೆ ಸರ್ಕಾರ ಅಂದ್ರೇನು? ಮುಂಬೈ, ಮಹಾರಾಷ್ಟ್ರದಲ್ಲಿ ಅವರೊಂದು ಕಾರ್ಯ ಸೇವೆಯನ್ನು ಸಲ್ಲಿಸ್ತಾರೆ. 1909ರಲ್ಲಿ ಮತ್ತೆ ಭಾರತಕ್ಕೆ ಬರ್ತಾರ, ಮತ್ತೆ ಮೈಸೂರಿಗೆ ಬರ್ತಾರ. ಮೈಸೂರಿನ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಕೆಲಸ ಸೇರ್ಕೋತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇಲ್ಲಿ ನೋಡ್ಕೊಳ್ಳಿ, ತಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮುಗಿಸ್ತಾರಪ್ಪ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಹೈಯರ್ ಎಜುಕೇಶನ್ಗೋಸ್ಕರ ಬೆಂಗಳೂರು ಹೋಗ್ತಾರೆ. ಅಲ್ಲೂ ಈ ಸೆಂಟ್ರಲ್ ಕಾಲೇಜಿನಲ್ಲಿ ತಮ್ಮ BA ಪದವಿಯನ್ನು ಮುಗಿಸಿ ಹೈಯರ್ ಎಜುಕೇಶನ್ ಅಂದ್ರೆ
ಇಂಜಿನಿಯರ್ ಓದ್ಬೇಕಂತ ಪುಣೆಗೆ ಹೋಗ್ತಾರೆ. ಆ ಪುಣೆನಲ್ಲಿ ಹೋಗಿ ತಮ್ಮ ಇಂಜಿನಿಯರ್ ಎಲ್ಲ ಪದವಿಯನ್ನೆಲ್ಲ ಮುಗಿಸಿ 1884ರಿಂದ 1909ರವರೆಗೆ ಬಾಂಬೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿ ಮತ್ತೆ ನಮ್ಮ ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಯಾವಾಗಂದ್ರೆ 1909ರಲ್ಲಿ ಏನಾಗಿ ಕೆಲಸಕ್ಕೆ ಬರ್ತಾರೆ, ಮೈಸೂರಿನ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇವೆಯನ್ನು ನೇಮಕ ಆಗ್ತಾರೆ. 1912ರಲ್ಲಿ ಇದು ಬಹಳ ಇಂಪಾರ್ಟೆಂಟು. 1912ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರನ್ನು ಮೈಸೂರಿನ ದಿವಾನರಾಗಿ ನೇಮಿಸಿಕೊಂಡರು. ಅಂದ್ರೆ ಆ ಕಾಲಘಟ್ಟದಲ್ಲಿ 19ನೇ ಶತಮಾನದಲ್ಲಿ ಅಥವಾ 1912ರಲ್ಲಿ ಅವಾಗಿನ ಮೈಸೂರಿನ ರಾಜರು ಯಾರಾಗಿದ್ದಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೋಡ್ಕೊಳ್ಳಿ, ಯಾರ ಕಾಲದಲ್ಲಿ ಯಾವ ರಾಜರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸೇವೆ ಸಲ್ಲಿಸಿದ್ರು ಅಂತ ಒಂದು ಮಾರ್ಕ್ಸ್ ಕೇಳಿದ್ರೆ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ. ಯಾವ ವರ್ಷದಲ್ಲಿ ಅಂದ್ರೆ 1912ರಲ್ಲಿ ಅವರು ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ. ಎಲ್ಲಪ್ಪ ಅಂದ್ರೆ ಮೈಸೂರಿನಲ್ಲಿ ದಿವಾನರಾಗಿ. ಇಲ್ಲಿ ಏನಂತ ನೇಮಕ ಆಗ್ತಾರ, ದಿವಾನ. ಇದೊಂದು ಹುದ್ದೆ ಆಗಿರ್ತದೆ. ಮೈಸೂರು ಸಂಸ್ಥಾನದಲ್ಲಿ ದಿವಾನ ಅನ್ನೋದು ಒಂದು ಹುದ್ದೆ ಆಗಿರ್ತದೆ. ಇವರ ದಿವಾನಗಿರಿಯಲ್ಲಿ ಮೈಸೂರು ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿತು. ಇಷ್ಟೆಲ್ಲ ಇವರ ಒಂದು ಪೀಠಿಕೆಯಲ್ಲಿ ಬರಬೇಕಾದ ಅಂತ ವಿಷಯಗಳು. ಇನ್ನೊಂದ್ಸರಿ ಹೇಳ್ತೀನಿ, ಸರ್ ಎಂ ವಿಶ್ವೇಶ್ವರಯ್ಯ ಪೀಠಿಕೆ ಬರಬೇಕಾದಾಗ ನೀವು ಅವರ ಜನನ ನೋಡಬೇಕು. 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದಿನಲ್ಲಿ ಜನಿಸ್ತಾರೆ. ಇದು 1 ಪಾಯಿಂಟ್. ನೆಕ್ಸ್ಟ್ ಅವರ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟ ಲಕ್ಷ್ಮಮ್ಮ 2 ಪಾಯಿಂಟ್. ಅಷ್ಟಲ್ಲದೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಿ ಹೈಯರ್ ಎಜುಕೇಶನ್ಗೋಸ್ಕರ ಬೆಂಗಳೂರು ಹೋಗ್ತಾರೆ. ಅಲ್ಲಿ ಸೆಂಟ್ರಲ್ ಕಾಲೇಜ್ನಲ್ಲಿ ತಮ್ಮ BA ಪದವಿನ ಕಂಪ್ಲೀಟ್ ಮಾಡ್ತಾರೆ. ಆ BA ಪದವಿ ಮುಗಿಸ್ಕೊಂಡು ಇಂಜಿನಿಯರ್ಗೋಸ್ಕರ ಪುನಾಗೆ ಹೋಗ್ತಾರೆ. ಪುನಾಗೆ ಹೋಗಿ ತಮ್ಮ ಇಂಜಿನಿಯರ್ ಪದವಿ ಮುಗಿಸಿ 1884ರಿಂದ 1909ರವರೆಗೆ ಬಾಂಬೆ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಯಾರು? ಸರ್ ವಿಶ್ವೇಶ್ವರಯ್ಯ. ಅಲ್ಲಿಂದ 1909ರಲ್ಲಿ ಮೈಸೂರಿನ ಒಂದು ಚೀಫ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ಕೋತಾರ. ಅದಾದ್ಮೇಲೆ 1912ರಲ್ಲಿ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ದಿವಾನರಾಗಿ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಪೀಠಿಕೆ ನೋಡಿ. ಪೀಠಿಕೆ ಭಾಗದಲ್ಲಿ ಅವರ ಊರು, ಹುಟ್ಟೂರು, ಅವರ ತಂದೆ ತಾಯಿ, ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮುಗಿಸ್ತಾರಂತ ನೋಡಿದ್ವಿ ಅಲ್ವಾ. ಇವಾಗ ಅವರ ಆಡಳಿತಾತ್ಮಕವಾಗಿ ಏನೇ ಸುಧಾರಣೆ ಮಾಡ್ತಾರ, ಆ ಮೈಸೂರು ಭಾಗದಲ್ಲಿ ಅವರು ಏನೇ ಸುಧಾರಣೆ ಜಾರಿ ತಗೊಂಡ್ಬರ್ತಾರಪ್ಪ ಅಂದ್ರೆ, ಮೊದಲನೇದಾಗಿ ಅವರು ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 18ರಿಂದ 24ಕ್ಕೆ ಹೆಚ್ಚಿಸ್ತಾರ. ಅಂದ್ರೆ ಮೊದಲು ಅವರು ಶಾಸನ ಸಭೆ ಸಂಖ್ಯೆ ಎಷ್ಟಿತ್ತಪ್ಪ ಆ ಮೈಸೂರು ಭಾಗದಲ್ಲಿ ಅಂದ್ರೆ ಸದಸ್ಯರ ಸಂಖ್ಯೆ 18 ಇತ್ತು. ಅವ್ರು ಬಂದು ಮೈಸೂರಿನ ದಿವಾನ ಆದ ತಕ್ಷಣ 18ರಿಂದ 24ಕ್ಕೆ ಆ ಸದಸ್ಯರ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ತಾರೆ. ಅಷ್ಟಲ್ಲದೆ ಸ್ಥಳೀಯ ಸಂಸ್ಥೆಗಳ ಮತ್ತು ಗ್ರಾಮ ಪಂಚಾಯತಿ ಕಾಯ್ದೆಯ ಜಿಲ್ಲೆ ಮತ್ತು ತಾಲೂಕು ಮಂಡಳಿಗಳಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸ್ತು. ಇಲ್ಲಿ ಶಾಸನ ಸಭೆಯ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರ. ಅದಲ್ಲದೆ ಇವರು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಚುನಾಯಿತ ಸದಸ್ಯರು, ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರ ಒಂದು ಕಾಲಘಟ್ಟ. ಯಾವ ಕಾಲಘಟ್ಟ? 1912ರಲ್ಲಿ ಮೈಸೂರಿನ ದಿವಾನರಾಗಿದ್ದ ಕಾಲಘಟ್ಟದಲ್ಲಿ. ಅದಲ್ಲದೆ ಮತ್ತೇನ್ ಮಾಡ್ತಾರಪ್ಪ ಅಂದ್ರೆ, ಹಳ್ಳಿಗಳ ಪ್ರಗತಿಗಾಗಿ ಗ್ರಾಮ ಸುಧಾರಣಾ ಸಮಿತಿಗಳನ್ನ ಸ್ಥಾಪಿಸಬೇಕು. ನೋಡ್ರಿ, ಗ್ರಾಮ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಧಾರ ಅಂತ ಮಹಾತ್ಮ ಗಾಂಧೀಜಿಯವರು ಹೆಂಗ್ ಹೇಳ್ತಾರ, ಇವರು ಗ್ರಾಮಗಳ ಒಂದು ಉದ್ಧಾರಗೋಸ್ಕರ ಗ್ರಾಮ ಸುಧಾರಣಾ ಸಮಿತಿಯನ್ನ ಜಾರಿಗೆ ತರ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಗ್ರಾಮ ಸುಧಾರಣಾ ಸಮಿತಿ. ಅಷ್ಟಲ್ಲದೆ ಮಲೆನಾಡು ಪ್ರದೇಶ ಅಭಿವೃದ್ಧಿಗಾಗಿ ಒಂದು ಪ್ರತ್ಯೇಕ ಯೋಜನೆಯನ್ನ ಜಾರಿ ಮಾಡ್ತಾರೆ. ಮಲೆನಾಡು ಪ್ರದೇಶದ ಅಭಿವೃದ್ಧಿಗಾಗಿ ಯೋಜನೆಯನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಇನ್ನೊಂದು ಅವರ ಆಡಳಿತಾತ್ಮಕ ಸುಧಾರಣೆ ಏನಪ್ಪಾ, ಅವರು ಆ ದಿವಾನರಾಗಿ ಹುದ್ದೆ ಆಯ್ಕೆ ಮಾಡಿಕೊಂಡಾಗ ಅವರ ಪ್ರಪ್ರಥಮ ಬಾರಿಗೆ ತಮ್ಮ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಮೊದಲಿಗೆ 18 ಇತ್ತು. ಆಮೇಲೆ 24ಕ್ಕೆ ಆ ಸದಸ್ಯರ ಸಂಖ್ಯೆನ ಹೆಚ್ಚಿಗೆ ಮಾಡ್ತಾರ. ಅಷ್ಟಲ್ಲದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳ ಸಂಖ್ಯೆ, ಚುನಾಯಿತ ಸದಸ್ಯರ ಸಂಖ್ಯೆ ಕೂಡ ಹೆಚ್ಚಿಗೆ ಮಾಡ್ತಾರೆ. ಅದಾದ್ಮೇಲೆ ಗ್ರಾಮ ಸುಧಾರಣೆ ಆಗ್ಬೇಕು, ಗ್ರಾಮ ಅಭಿವೃದ್ಧಿ ಆಗ್ಬೇಕು, ಗ್ರಾಮ ಜನರಿಗೆಲ್ಲ ಒಳ್ಳೆ ಕೆಲಸ ಆಗ್ಬೇಕಂತ ಗ್ರಾಮ ಸುಧಾರಣಾ ಸಮಿತಿಯನ್ನ ಒಂದು ರಚನೆ ಮಾಡ್ತಾರೆ. ಅಷ್ಟಲ್ಲದೆ ತಮ್ಮ ಅಕ್ಕಪಕ್ಕ ಇದ್ದ ಮಲೆನಾಡು ಪ್ರದೇಶದ ಒಂದು ಅಭಿವೃದ್ಧಿಗಾಗಿ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಅವರ ಆಡಳಿತಾತ್ಮಕ ಸುಧಾರಣೆ. ಯಾವಾಗಂದ್ರೆ ಅವರು 1912ರಲ್ಲಿ ಮೈಸೂರಿನ ದಿವಾನರಾಗಿದ್ದಂತ ಕಾಲದಲ್ಲಿ. ಇವರ ಒಂದು ಕೈಗಾರಿಕಾ ಅಭಿವೃದ್ಧಿ ಏನಪ್ಪಾ, ಇವ್ರ ಒಂದು ವಾಕ್ಯ ಗೋವರ್ಷನ ಒಂದು ವಾಕ್ಯನ ಕೊಟ್ಟಿದ್ದಾರೆ. ಏನಪ್ಪಾ ಒಂದು ವಾಕ್ಯ ಅಂದ್ರೆ,
ಕೈಗಾರಿಕರಣ ಇಲ್ಲವೇ ವಿನಾಶ ಅಂದ್ರೆ ಏನು? ಕೈಗಾರಿಕರಣ ಇಲ್ಲವೇ ವಿನಾಶ ನೋಡಿ, ಇವರ ಕಾಲಘಟ್ಟದಲ್ಲಿ ಅನೇಕ ಕೈಗಾರಿಕೆಗಳು ಅಭಿವೃದ್ಧಿಯಾಗಿದ್ದವು. ಅವರು ಹೇಳುವಂತೆ ಕೈಗಾರಿಕರಣ ಇಲ್ಲವೇ ವಿನಾಶ. ಇಲ್ಲವೇ ವಿನಾಶ. ನೋಡ್ಕೊಳ್ಳಿ, ಒಂದು ದೇಶ ಅಭಿವೃದ್ಧಿ ಪಟ್ಟದಲ್ಲಿ ಹೋಗ್ಬೇಕು, ಒಂದು ದೇಶ ವಿಶ್ವ ಮಟ್ಟದಲ್ಲಿ ನಾವು ಗುರುತಿಸ್ಕೋಬೇಕಂದ್ರೆ ಕೈಗಾರಿಕರಣ ಬಹಳ ಪ್ರಾಮುಖ್ಯತೆ ವಹಿಸ್ತದೆ. ಯಾಕಪ್ಪ ಅಂದ್ರೆ ನಮ್ಮ ಒಂದು ಯಾವುದೇ ಒಂದು ಕೈಗಾರಿಕೆ ಸೆಕ್ಟರ್ ತಗೋರಿ, ಕಬ್ಬಿಣ ಕೈಗಾರಿಕೆ ಇರಲಿ, ಉಕ್ಕು ಕೈಗಾರಿಕೆ ಇರಲಿ, ಯಾವುದೇ ಒಂದು ಸೆಕ್ಟರ್ ವಿಶ್ವ ಮಟ್ಟದಲ್ಲಿ ಪರಿಚಯ ಆಗ್ಬೇಕಂದ್ರೆ ನಾವು ಮೊದಲು ಕೈಗಾರಿಕೆಯನ್ನ ಅಭಿವೃದ್ಧಿ ಮಾಡ್ಬೇಕಂತ. ಆ ಕೈಗಾರಿಕೆ ಇಲ್ಲಾಂದ್ರೆ ಅದು ನಮಗೇನು ವಿನಾಶದ ಹಾದಿ, ಅಂದ್ರೆ ನಮ್ಮ ದೇಶ ಅಭಿವೃದ್ಧಿ ಪಟ್ಟಕ ಹೋಗಕ್ಕಾಗಲ್ಲ. ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೆಂಗೆ ಕೃಷಿನ ಕರಿತೀವಿ, ಹಂಗೆ ಸೆಕೆಂಡು ಕೈಗಾರಿಕರಣ ನಮ್ಮ ದೇಶದ ಒಂದು ಆಸ್ತಿ ಅಂತ ನಾವು ಹೇಳ್ಬೋದಾಗಿದೆ. ಅಷ್ಟಲ್ಲದೆ ಇವರು ಕೈಗಾರಿಕೆಗೋಸ್ಕರ ಏನೇನು ಕೆಲಸ ಮಾಡಿದ್ರಪ್ಪ ಅಂದ್ರೆ, ಇವರ ಅವಧಿಯಲ್ಲಿ ಅನೇಕ ಕೈಗಾರಿಕೆಗಳು ಆರಂಭಿಸಲಾಯಿತು. ಅವುಗಳಲ್ಲಿ ನಿಂತಿವೆ. ಭದ್ರಾವತಿಯಲ್ಲಿ ಇವರು ಕಬ್ಬಿಣ ಕಾರ್ಖಾನೆ ತೆಗಿತಾರ. ಭದ್ರಾವತಿಯಲ್ಲಿ ಯಾವುದು? ಕಬ್ಬಿಣ ಕಾರ್ಖಾನೆ. ಅಷ್ಟಲ್ಲದೆ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ, ಮೈಸೂರಿನಲ್ಲಿ ಗಂಧದ ಎಣ್ಣೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ, ಕೇಂದ್ರ ಕೈಗಾರಿಕೆ ಕಾರಿಗಾರ, ಚರ್ಮ ಹದ ಮಾಡುವ ಕಾರ್ಖಾನೆ ಮತ್ತು ಲೋಹದ ಕಾರ್ಖಾನೆಗಳು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಬೆಂಗಳೂರು ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ ಸ್ಥಾಪಿಸಲಾಯಿತು. ಇವರ ಅವಧಿಯಲ್ಲಿ ಸಣ್ಣ ಕೈಗಾರಿಕೆಗಳು ಅಭಿವೃದ್ಧಿಗೊಂಡವು. ನೋಡ್ಕೊಳ್ಳಿ, ಇವರು ಪ್ರಥಮ ಬಾರಿಗೆ ಆ ದಿವಾನರಾಗಿದ್ದಾಗ ಕೈಗಾರಿಕೆಗೆ ತುಂಬಾ ಮಹತ್ವವನ್ನು ಕೊಡ್ತಾರ. ಅದಕ್ಕೋಸ್ಕರ ಅವರ ಒಂದು ವಾಕ್ಯ ಏನಪ್ಪಾ ಅಂದ್ರೆ ಕೈಗಾರಿಕರಣ ಇಲ್ಲವೇ ವಿನಾಶ. ಆ ಒಂದು ವಾಕ್ಯದ ಮೂಲಕ ಅವರು ಭದ್ರಾವತಿಯಲ್ಲಿ ಒಂದು ಕಬ್ಬಿಣ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾರ, ಮೈಸೂರಿನಲ್ಲಿ ಗಂಧದ ಎಣ್ಣೆ, ಅಷ್ಟಲ್ಲೇ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಇವರು ಆ ಒಂದು ಎಲ್ಲಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರೋತ್ಸಾಹ ನೀಡಕ್ಕಂತ ಬೆಂಗಳೂರಿನಲ್ಲಿ ಒಂದು ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್, ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ವ್ಯಾಪಾರ ಮತ್ತು ವಾಣಿಜ್ಯ ಇಂಪ್ರೂವ್ ಆಗಬೇಕು ಅಂತ. ಅಷ್ಟಲ್ಲದೆ ಇವರ ಅವಧಿಯಲ್ಲಿ ಸಣ್ಣ ಕೈಗಾರಿಕೆಗಳು, ಈ ಖಾಲಿ ದೊಡ್ಡ ಕೈಗಾರಿಕೆಗಳು ಅಷ್ಟೇ ಅಲ್ಲದೆ ಅವರು ಪ್ರೋತ್ಸಾಹ ಕೊಟ್ಟಿಲ್ಲ. ಅವ್ರ ಬಳಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೂ ಅವ್ರ ಅಭಿವೃದ್ಧಿಯನ್ನ ಮಾಡ್ತಾರೆ. ಅಂತದ್ರಲ್ಲಿ ಯಾವ್ದಪ್ಪ? ಗುಡಿ ಕೈಗಾರಿಕೆಗಳಿಗೆ. ಗುಡಿ ಕೈಗಾರಿಕೆಗಳಿಗೆ ಗೊತ್ತಿರ್ಬೋದು. ಗುಡಿ ಕೈಗಾರಿಕೆ ಅಂದ್ರೆ ಮನೆಯಲ್ಲಿ ಏನ್ ಮಾಡೋದು? ಬುಟ್ಟೆನೆ ತಯಾರಿಸೋದು, ಮಡಿಕೆ ಮಾರೋದು, ಇವೆಲ್ಲ ಏನು ಗುಡಿ ಕೈಗಾರಿಕೆ. ಅಷ್ಟಲ್ಲದೆ ನೇಕಾರಿಕೆ, ನೇಯೋದು, ಬಟ್ಟೆ ನೇಯುವುದು. ಅಷ್ಟಲ್ಲದೆ ಕುಂಬಾರಿಕೆ, ಅವಾಗ ಕುಂಬಾರಿಕೆ ಅಂದ್ರೇನು? ಮಡಿಕೆ ಮಾಡುವುದು. ಅಷ್ಟಲ್ಲದೆ ಹೆಂಚು, ಮರಗೆಲಸ, ಚಾಪೆ, ಚರ್ಮದ ವಸ್ತುಗಳು, ಬೀಡಿ ಮತ್ತು ಅಗರಬತ್ತಿ ಕೈಗಾರಿಕೆಗಳು ಪ್ರವರ್ಧಮಾನಕ್ಕೆ ಇವರ ಕಾಲದಲ್ಲಿ ಬರ್ತಾವ. ನೋಡ್ರಿ, ಇವೆಲ್ಲ ದೊಡ್ಡ ಕೈಗಾರಿಕೆಗಳನ್ನು ಕೊಟ್ಟಂತ ಅವರ ಒಂದು ಏನು ಕೊಡುಗೆ ಅಂತ ಹೇಳ್ಬೋದು. ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಮಾಡ್ತಾರ, ಮೈಸೂರಿನಲ್ಲಿ ಗಂಧದ ಎಣ್ಣೆ, ಅಷ್ಟಲ್ಲದೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿಗೋಸ್ಕರ ಅವರು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅಂತ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಅಷ್ಟಲ್ಲದೆ ಅವರು ಸಣ್ಣ ಕೈಗಾರಿಕೆಗಳಾದ ಗುಡಿ ಕೈಗಾರಿಕೆ, ನೇಕಾರಿಕೆ, ಕುಂಬಾರಿಕೆ, ಹೆಂಚು, ಮರಗೆಲಸ, ಚಾಪಿ, ಚರ್ಮದ ವಸ್ತುಗಳಿಗೆ ಅನೇಕ ಸಹಾಯಧನ ಅಥವಾ ಸಹಾಯಕವಾದಂತಹ ಒಂದು ಕೆಲಸಗಳನ್ನ ಅವರು ಜಾರಿ ಮಾಡ್ತಾರೆ. ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಬೆಳೆಸೋದಕ್ಕಾಗಿ 1913ರಲ್ಲಿ, ಇದು ಬಹಳ ಇಂಪಾರ್ಟೆಂಟ್ ಅದ, 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಯಾವುದೇ ನಾವು ಕೈಗಾರಿಕೆ ನೋಡ್ಬೇಕಂದ್ರೆ ನಮಗೆ ಅದರ ಹಣದ ಮೌಲ್ಯ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಆ ಹಣ ಮೌಲ್ಯ ನಮಗೆ ಎಲ್ಲಿ ಬರ್ತಪ್ಪ ಅಂದ್ರೆ ಬ್ಯಾಂಕ್ ಮೂಲಕ ಅವರು ನಮ್ಗೆ ಸಾಲ ಕೊಡ್ತಾರೆ. ಆ ಒಂದು ಕೈಗಾರಿಕೆಗಳಿಗೆ ಅಭಿವೃದ್ಧಿ ಆಗ್ಬೇಕಂತ ಅವರು 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ನಿಮಗೆ ಒಂದು ಮಾರ್ಕ್ಸ್ ಕೇಳ್ಬೋದು, ಯಾವಾಗ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಯ್ತಪ್ಪ ಅಂದ್ರೆ
13ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. ಆ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಯಾರ ಕಾಲದಲ್ಲಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಯಿತು. ಇದಿಷ್ಟು ಕೈಗಾರಿಕೆ ಅಭಿವೃದ್ಧಿ. ಅವಾಗಲೇ ಆಡಳಿತಕ ಅಭಿವೃದ್ಧಿ ನೋಡಿದ್ರು. ಈಗ ಕೈಗಾರಿಕೆ ಅಭಿವೃದ್ಧಿ ಆದ್ಮೇಲೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅವರು ಏನೆಲ್ಲ ಕೊಡುಗೆ ಮಾಡಿದ್ರಪ್ಪ. ಒಂದು ಶಿಕ್ಷಣ ಒಂದು ಅಭಿವೃದ್ಧಿ ಆಗ್ಬೇಕಂತ ಅವ್ರು ಈ ಶಿಕ್ಷಣ ಮಟ್ಟದಲ್ಲಿ ಏನೇನು ಕೊಡುಗೆ ಕೊಡ್ತಿದ್ದಾರೆ. ಶೈಕ್ಷಣಿಕ ಸುಧಾರಣೆಗಳು. ಪ್ರತಿಯೊಂದು ದೇಶದ ಪ್ರಗತಿ ಮುಖ್ಯವಾಗಿ ಜನರ ಶಿಕ್ಷಣ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಸರ್ ವಿಶ್ವೇಶ್ವರಯ್ಯ ಅವರು ನಂಬಿದರು. ನಾವೆಲ್ಲ ನಮ್ಮ ದೇಶ ಅಭಿವೃದ್ಧಿ ಪಟ್ಟಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾವೇನಾಗಬೇಕು, ವಿದ್ಯಾವಂತರಾಗಬೇಕು. ನಾವೆಲ್ಲರೂ ವಿದ್ಯಾವಂತ ಆದಾಗ ಮಾತ್ರ ದೇಶವನ್ನು ಅಭಿವೃದ್ಧಿ ಪಟ್ಟಕ್ಕೆ ಹೋಗ್ತಾರೆ. ಇಲ್ಲಂದ್ರೆ ನಮಗೆಲ್ಲರಿಗೂ ಅವರು ಏನು ನಾವು ಸುಧಾರಣೆ ಆಗಕ್ಕ ಸಾಧ್ಯ ಆಗೋದಿಲ್ಲ ಅಂತ ಯಾರ ಒಂದು ಭರವಸೆ ಆಗಿತ್ತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನಂಬಿಕೆ ಆಗಿದೆ. ಇವರು ಕನ್ನಡ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೊಳಿಸ್ತಾರ. ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿ. ಇವರು ಪ್ರಪ್ರಥಮ ಬಾರಿಗೆ ಶಿಕ್ಷಣಕ್ಕಾಗಿ ಏನನ್ನು ಒತ್ತನ್ನು ಕೊಡ್ತಾರಂದ್ರೆ ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಎಲ್ಲರಿಗೂ ಪ್ರೈಮರಿ ಎಜುಕೇಶನ್ ಪ್ರಾಪ್ತವಾಗಬೇಕು, ಎಲ್ಲರೂ ಪ್ರೈಮರಿ ಎಜುಕೇಶನ್ ಪಡಿಬೇಕಂತ ಇದನ್ನ ಜಾರಿ ಮಾಡ್ತಾರೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ. ಅಷ್ಟಲ್ಲದೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ ಶಿಕ್ಷಣ ಪ್ರೋತ್ಸಾಹ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಮಾಜದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅಂದ್ರೆ ಒಬ್ಬೊಬ್ಬರ ಮನೆಗೆ ವಿದ್ಯಾ ಓದಕ್ಕೆ ಅಂತಾನೆ ಹಣದ ಮೌಲ್ಯಗಳು ಇರಲ್ಲ ಅಥವಾ ಹಣ ಖರ್ಚು ಮಾಡಕ್ಕೆ ರೊಕ್ಕನೂ ಇರಲ್ಲ. ಅಂತವ್ರಿಗೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಅವರ ಶಿಕ್ಷಣನ ಪ್ರೋತ್ಸಾಹ ಮಾಡ್ತಾರೆ. ಕೆಲವೊಂದು ವಿದ್ಯಾರ್ಥಿ ವೇತನ ಆರಂಭಿಸ್ತಾರೆ. ನೋಡಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಿಕ್ಷಣದಿಂದ ಯಾರು ಹಿಂದುಳಿದಿರ್ತಾರಲ್ಲ ಅವರನ್ನ ಪ್ರೋತ್ಸಾಹ ಮಾಡಬೇಕಂತ ಅವರಿಗೆ ಶಿಕ್ಷಣ ವೇತನವನ್ನ ಕೊಡ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಶಿಕ್ಷಣ ವೇತನ ಅಥವಾ ವಿದ್ಯಾರ್ಥಿ ವೇತನ ಅಂತ ಕರಿಬಹುದು. ಅಂದ್ರೆ ಸ್ಕಾಲರ್ಶಿಪ್ ನ ಪ್ರಾಪ್ತಿ ಮಾಡ್ತಾರೆ. ಅಷ್ಟಲ್ಲದೆ ಸ್ತ್ರೀಯರ ಶಿಕ್ಷಣ ಪ್ರೋತ್ಸಾಹ. ನೋಡಿ, ಅವಾಗಿನ ಕಾಲಘಟ್ಟದಲ್ಲಿ ಸ್ತ್ರೀಯರಿಗೆ ಶಿಕ್ಷಣವನ್ನು ಸಿಗಬೇಕು, ಸ್ತ್ರೀಯರು ಶಿಕ್ಷಣದಿಂದ ಎಲ್ಲಾ ಸೌಲಭ್ಯವನ್ನು ಪಡೆಯಬೇಕಂತ, ಸ್ತ್ರೀಯರಿಗೂ ಶಿಕ್ಷಣದಲ್ಲಿ ಭಾಗವಹಿಸಬೇಕಂತ ಸ್ತ್ರೀಯರಿಗೂ ಶಿಕ್ಷಣ ಒದಗಿಸಿ ಕೊಡ್ತಾರೆ. ಸ್ತ್ರೀಯರ ಶಿಕ್ಷಣಕ್ಕೂ ಅವರು ಪ್ರೋತ್ಸಾಹವನ್ನ ಕೊಡ್ತಾರೆ. ಅಷ್ಟಲ್ಲದೆ ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವ ನೀಡಲಾಯಿತು. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಆರಂಭಿಸ್ತಾರೆ. ನೋಡಿ, ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಪ್ರಥಮ ಬಾರಿಗೆ ಜಾರಿಗೆ ತರ್ತಾರ. ಅಲ್ಲದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಿಕ್ಷಣದಿಂದ ವಂಚಿತರಾದವರನ್ನ ಶಿಕ್ಷಣ ವೇತನ ಅಥವಾ ವಿದ್ಯಾರ್ಥಿ ವೇತನ ಕೊಟ್ಟು ಒಂದು ವಿದ್ಯಾವಂತರನ್ನಾಗಲಿ ಹಾದಿಗೆ ನೆರವು ಮಾಡ್ಕೊತಾರೆ. ಅಷ್ಟಲ್ಲದೆ ಆ ಕಾಲಘಟ್ಟದಲ್ಲಿ ಸ್ತ್ರೀಯರು ವಿದ್ಯಾವಂತರಾಗಬೇಕು, ಸ್ತ್ರೀಯರಿಗೂ ಶಿಕ್ಷಣ ಪಡಿಬೇಕಂತ ಸ್ತ್ರೀಯರ ಶಿಕ್ಷಣಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಅಷ್ಟಲ್ಲದೆ ತಾಂತ್ರಿಕತೆಗೆ ಹೆಚ್ಚಿನ ಬೆಲೆ ಕೊಡ್ತಾರೆ. ಯಾಕಪ್ಪ ತಾಂತ್ರಿಕತೆಗೆ ಹೆಚ್ಚು ಬೆಲೆ ಕೊಡ್ತಾರೆ ಅಂದ್ರೆ ಅವರು ಕೂಡ ಒಬ್ಬರು ಇಂಜಿನಿಯರ್ ಆಗಿದ್ರು. ಅಷ್ಟಲ್ಲದೆ ಅದರ ಮೂಲಕ ಅವರು ಬೆಂಗಳೂರು ಮತ್ತು ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮತ್ತು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಆರಂಭಿಸ್ತಾರೆ. ಬೆಂಗಳೂರಿನಲ್ಲಿ ಮತ್ತೆ ಇನ್ನೊಂದು ಯಾವ್ದಪ್ಪ ಆರಂಭಿಸ್ತಾರೆ ಅಂದ್ರೆ ಕೃಷಿ ವಿದ್ಯಾಲಯ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯನ ಆರಂಭಿಸ್ತಾರೆ. ರಲ್ಲಿ ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಈ ಕ್ಷೇತ್ರದಲ್ಲಿ ಇವರ ಅತ್ಯಂತ ಮಹತ್ತರ ಸಾಧನೆ. ನೋಡ್ರಿ, ಮೈಸೂರು ವಿಶ್ವವಿದ್ಯಾಲಯ ಯಾವಾಗ ಆರಂಭ ಆಯ್ತಪ್ಪ ಅಂದ್ರೆ 1916ರಲ್ಲಿ. ಈ ಮೈಸೂರು ವಿಶ್ವವಿದ್ಯಾಲಯ ಯಾರು ಸ್ಥಾಪನೆ ಮಾಡಿದ್ರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಕೊನೆಯದಾಗಿ ಇವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ನೋಡ್ಬೇಕಾದ್ರೆ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭ
ಮಾಡ್ತಾರೆ 1915ರಲ್ಲಿ. ನಿಮ್ಗೆ ಕೇಳ್ತಾರೆ 1915ರಲ್ಲಿ ಅಥವಾ ಕನ್ನಡ ಸಾಹಿತ್ಯ ಪರಿಷತ್ ಯಾವಾಗ ಆರಂಭ ಆಯ್ತಪ್ಪ ಅಂದ್ರೆ 1915. ಅಷ್ಟರಲ್ಲಿ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಆರಂಭ ಆತ. ಇನ್ನೊಂದ್ಸರಿ ಹೇಳ್ತೀನಿ, ಇವರು ಶೈಕ್ಷಣಿಕವಾಗಿ ಸರ್ ವಿಶ್ವೇಶ್ವರ ಅವರು ಮೈಸೂರಿನ ದಿವಾನರಾಗಿದ್ದಾಗ ಏನೇ ಕೆಲಸ ಮಾಡ್ತಾರಪ್ಪ ಅಂದ್ರೆ, ಇವರು ದಿವಾನರಾಗಿದ್ದಾಗ ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನ ಕೊಡಬೇಕು, ಎಲ್ಲರೂ ಕಡ್ಡಾಯವಾಗಿ ಪ್ರಾಥಮಿಕ ಶಿಕ್ಷಣವನ್ನ ತಗೋಬೇಕು ಅಂತ ಆ ಒಂದು ನೀತಿನ ಜಾರಿ ತರ್ತಾರೆ. ಅಷ್ಟಲ್ಲದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಿಕ್ಷಣದಿಂದ ಯಾರು ಹಿಂದುಳಿದಿರ್ತಾರಲ್ಲ ಅವರಿಗೆ ವಿದ್ಯಾರ್ಥಿ ವೇತನ ಕೊಟ್ಟು ಶಿಕ್ಷಣಕ್ಕೆ ಬರುವಂತೆ ಹಾದಿ ಮಾಡ್ಕೊಡ್ತಾರ. ಮತ್ತು ಸ್ತ್ರೀಯರಿಗೂ ಶಿಕ್ಷಣದಲ್ಲಿ ಪ್ರೋತ್ಸಾಹ ಸಿಗಬೇಕು, ಸ್ತ್ರೀಯರು ಶಿಕ್ಷಣದ ಒಂದು ಕಲಿಬೇಕಂತ ಸ್ತ್ರೀಯರಿಗೆ ಪ್ರೋತ್ಸಾಹ ಕೊಡ್ತಾರ. ಇವರು ಇಂಜಿನಿಯರ್ ಆಗಿದ್ದು ತಾಂತ್ರಿಕತೆಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರ. ಅದರಿಂದ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡ್ತಾರ, ಮೈಸೂರಿನಲ್ಲಿ ಚಾಮರಾಜೇಂದ್ರ ಕಾಲೇಜನ್ನ ಸ್ಥಾಪನೆ ಮಾಡ್ತಾರ. ಇವರ ಕಾಲಘಟ್ಟದಲ್ಲಿ ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೂ ಸ್ಥಾಪನೆ ಮಾಡ್ತಾರೆ. ಅಷ್ಟಲ್ಲದೆ 1916 ಮೈಸೂರು ವಿಶ್ವವಿದ್ಯಾಲಯ ಮತ್ತು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭಿಸ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಇದು ಅವರ ಒಂದು ಶೈಕ್ಷಣಿಕ ಸುಧಾರಣೆ ಆಗಿದೆ. ಅವರ ಇನ್ನಿತ ಸುಧಾರಣೆ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿರ್ಬೇಕಾದಾಗ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣ, KRS, ನಾವು KRS ಅಂತ ಕರೆಯಲ್ಲ, ಅದೇನಪ್ಪ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣ ವಿಶ್ವೇಶ್ವರಯ್ಯ ಅವರ ಮಹಾನ್ ಸಾಧನೆ ಆಗಿದೆ. ಇದು ಎಲ್ಲಿ ಬರ್ತಪ್ಪ? ಮಂಡ್ಯ ಜಿಲ್ಲೆ ತನ್ನ ಕೃಷಿ ಸಮೃದ್ಧಿಗೆ ಅವರಿಗೆ ಋಣಿಯಾಗಿದ್ದಾರೆ. 1913ರಲ್ಲಿ ಮೈಸೂರು, ಅರಸೀಕೆರೆ ಮತ್ತು ಬೋರಿಂಗ್ಪೇಟೆ ಕೋಲಾರ ರೈಲ್ವೆ ಮಾರ್ಗವನ್ನು ಹಾಕಲಾಗ್ತದೆ. ಇಷ್ಟೆಲ್ಲ ಅವರ ಇನ್ನಿತರ ಸಾಧನೆ. ಇವರು ಪರಿಹಾರ ಮತ್ತು ಕಾರ್ಯಗಳು ಏನೇನು ಮಾಡ್ಯಾರಪ್ಪ ಇವರ ಒಂದು ಕಾಲಘಟ್ಟದಲ್ಲಿ? ಅವರ ಇನ್ನಿತರ ಸಾಧನೆಗಳು. ಮೊದಲಿಗೆ ಅವರು ಆಡಳಿತಾತ್ಮಕವಾಗಿ ಏನೇ ಸುಧಾರಣೆ ಮಾಡ್ಯಾರ ಅಂತ ನೋಡಿದ್ವಿ. ಕೈಗಾರಿಕೆ ಅಭಿವೃದ್ಧಿ ಬಗ್ಗೆ ನೋಡಿದ್ವಿ. ಅಷ್ಟಲ್ಲೇ ಶೈಕ್ಷಣಿಕವಾಗಿ ಅವರು ಏನೇ ಸುಧಾರಣೆ ಮಾಡ್ಯಾರ ಅಂತ ಗೊತ್ತಾಯ್ತು. ಅವ್ರ ಇನ್ನಿತರ ಸುಧಾರಣೆ ಅಂದ್ರೆ KRS, ಕೃಷ್ಣರಾಜಸಾಗರ ಅಣೆಕಟ್ಟು. ಕೃಷ್ಣರಾಜಸಾಗರ ಅಣೆಕಟ್ಟು ಇದು ವಿಶ್ವೇಶ್ವರ ಒಂದು ದೊಡ್ಡ ಸಾಧನೆ ಆಗಿದ್ದು, ಇದು ಮಂಡ್ಯ ಜಿಲ್ಲೆಯ ತನ್ನ ಕೃಷಿ ಸಮೃದ್ಧಿ ಋಣಿಯಾಗಿದೆ. ಇದು ಎಲ್ಲಿ ಬರ್ತಪ್ಪ? KRS ಅಂತ ಒಂದು ಮಾರ್ಕ್ಸ್ ಕೇಳಿದ್ರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಬರ್ತಾ. ಯಾಕಂದ್ರೆ ಇದು ಒಂದು KRS ಅಣೆಕಟ್ಟಿಂದ ಅಲ್ಲಿ ಎಷ್ಟೋ ಮಂಡ್ಯ ಜಿಲ್ಲೆಯ ಕೃಷಿಕರಿಗೆ ಏನಾಗಿದೆ, ನೀರಿನ ಸೌಲಭ್ಯ ಒದಗಿಸಿ ಕೊಟ್ಟಿದೆ ಈ KRS ಡ್ಯಾಮ್. ಅಷ್ಟಲ್ಲದೆ 1913ರಲ್ಲಿ ಇವರ ಮತ್ತೊಂದು ಸಾಧನೆ ಏನಪ್ಪ? 1913ರಲ್ಲಿ ಮೈಸೂರಿನ ಅರಸೀಕೆರೆಯಿಂದ ಮೈಸೂರು ಅರಸೀಕೆರೆ ಮತ್ತು ಬೋರಿಂಗ್ಪೇಟೆ ಕೋಲಾರ ರೈಲ್ವೆ ಮಾರ್ಗವನ್ನ ಇವರು ಹಾಕ್ತಾರೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರು 1913. ಇದಿಷ್ಟು ಅವರ ಇನ್ನಿತರ ಸಾಧನೆ. KRS ಅಣೆಕಟ್ಟನ್ನು ಕಟ್ಟಿಸ್ತಾರ. ಅದು ಯಾರಿಗೆ ಉಪಯೋಗಪ್ಪ ಅಂದ್ರೆ ಮಂಡ್ಯ ಜಿಲ್ಲೆಯ ಅನೇಕ ಕೃಷಿಕರಿಗೆ ಅದು ಬಹಳ ಉಪಯೋಗ ಆಗ್ತದೆ. ಅಷ್ಟಲ್ಲೇ 1913ರಲ್ಲಿ ಮೈಸೂರು, ಅರಸೀಕೆರೆ ಮತ್ತು ಬೋರಿಂಗ್ಪೇಟೆಗೆ ಕೋಲಾರ ರೈಲ್ವೆ ಮಾರ್ಗವನ್ನ ಹಾಕ್ತಾರೆ. ಇದಿಷ್ಟು ಅವರ ಇನ್ನಿತರ ಸಾಧನೆಗಳು. ಅವರು ಆ ಒಂದು ಸಾಮ್ರಾಜ್ಯದಲ್ಲಿ, ಆ ಒಂದು ರಾಜ್ಯದಲ್ಲಿ ಇದ್ದಾಗ, ಆ ಒಂದು ಆಡಳಿತ ಅವಧಿಯಲ್ಲಿದ್ದಾಗ ಅವರು ಪರಿಹಾರ ಮತ್ತು ಕಾರ್ಯಕ್ರಮಗಳು ಏನೇನು ಮಾಡ್ತಾರಪ್ಪ ಆ ಒಂದು ಸಂಸ್ಥೆಗಾಗಲಿ ಅಥವಾ ಒಂದು ಆ ರಾಜ್ಯಕ್ಕಾಗಿ ಅಂದ್ರೆ ಪರಿಹಾರ ಮತ್ತು ಕಾರ್ಯಗಳು. ನೋಡ್ಕೊಳ್ಳಿ, ಪರಿಹಾರ ಮತ್ತು ಕಾರ್ಯಗಳು. ಸರ್ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ಅವಧಿಯಲ್ಲಿ ಪ್ರಥಮ ಜಾಗತಿಕ ಯುದ್ಧ 1914ರಿಂದ 1918ರವರೆಗೆ ಆರಂಭವಾಯಿತು. ಇದು ಆಹಾರ ವಸ್ತುಗಳ ತೀವ್ರ ಕೊರತೆಗೆ ಕಾರಣವಾಯಿತು. ನೋಡಿ, ಸರ್ ವಿಶ್ವೇಶ್ವರ ಕಾಲದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಯುದ್ಧ ಆಗಿರ್ತದೆ 1914 ಮತ್ತು 18ರಲ್ಲಿ ಪ್ರಥಮ ಮಹಾಯುದ್ಧ ಆಗಿರ್ತ. ಆ ಟೈಮ್ನಾಗ ಆಹಾರ ವಸ್ತುಗಳ ತೀವ್ರ ಕೊರತೆ ಆತ. ಆಹಾರ ವಸ್ತುಗಳ
ತೀವ್ರ ಕೊರತೆ. ಅಂದ್ರೆ ಇವಾಗ ಯುದ್ಧ ಮಾಡಿದಾಗ ನಮಗೆ ಎಲ್ಲಿ ಆಹಾರ ಬೆಲೆ ಟೈಮ್ ಸಿಗ್ತದ, ಎಲ್ಲಿ ನಾವು ಆಹಾರವನ್ನು ಪಡಿತೀವಿ, ಎಲ್ಲಾನು ನಾಶ ಅಥವಾ ಯುದ್ಧದಿಂದ ಎಷ್ಟೋ ಸಾವು ಗೀವು ಎಲ್ಲ ಅಥವಾ ಅಂತ ಟೈಮ್ನಾಗ ಆಹಾರದ ಅಭಾವ ಬಾಳತ. ಆ ಟೈಮ್ನಾಗ ಅವರು ಸರ್ ವಿಶ್ವೇಶ್ವರಯ್ಯ ನ್ಯಾಯ ಬೆಲೆ ಅಂಗಡಿಗಳನ್ನ ತೆರೀತಾರೆ. ಆಹಾರದ ಆ ಒಂದು ಬೇಗ ನೀಗಿಸ್ಬೇಕಂತ ನ್ಯಾಯ ಬೆಲೆ ಅಂಗಡಿಯನ್ನ ತೆರೀತಾರೆ. ಯಾರು? ಸರ್ ವಿಶ್ವೇಶ್ವರಯ್ಯ. ನಾವೀಗ ರೇಷನ್ ದುಕಾನಲ್ಲ ಆ ತರ ಆಹಾರ ಧಾನ್ಯಗಳ ರಫ್ತನ್ನು ನಿಲ್ಲಿಸಿ ಮಾರಾಟದ ದರಗಳನ್ನು ನಿಗದಿಪಡಿಸುವಂತ ಪರಿಹಾರ ಕ್ರಮಗಳನ್ನ ಇವರು ಜಾರಿಗೆ ಬಿಡ್ತಾರೆ. ಆಹಾರ ಧಾನ್ಯಗಳ ರಫ್ತು ಅಂದ್ರೆ ನಮ್ಗೆ ಆಹಾರ ಸಿಗಲಾಗದ, ನಾವು ಬೇರೆಯವ್ರಿಗೆ ಯಾಕೆ ರಫ್ತು ಮಾಡಬೇಕು, ಅವುಗಳನ್ನ ರಫ್ತು ಮಾಡೋದನ್ನ ನಿಲ್ಲಿಸ್ತಾರೆ. ಯಾರು? ಸರ್ ವಿಶ್ವ. ಆಹಾರ ಧಾನ್ಯಗಳ ರಫ್ತನ್ನು ನಿಲ್ಲಿಸಿ ಮಾರಾಟದ ದರಗಳನ್ನು ನಿಗದಿಪಡಿಸುವಂತೆ, ಅಂದ್ರೆ ಇಲ್ಲಿ ನಾವು ಏನೇನು ವ್ಯಾಪಾರ ಮಾಡ್ತಾ ಇರ್ತೀವೋ ಆ ಮಾರಾಟ ದರಗಳನ್ನ ಇಂತಿಷ್ಟಂತ ರೇಟ್ಗಳನ್ನ ಹಾಕ್ತಾರೆ. ಅಂತ ಕಾರ್ಯಕ್ರಮಗಳನ್ನ ಮಾರಾಟ ದರಗಳನ್ನ ಇವರು ಜಾರಿಗೆ ತರ್ತಾರೆ. ಅಷ್ಟಲ್ಲದೆ ಸರ್ ವಿಶ್ವೇಶ್ವರಯ್ಯ 1918ರಲ್ಲಿ ರಾಜೀನಾಮೆಯನ್ನ ಕೊಡ್ತಾರೆ. ನೋಡ್ತಾರೆ, 1912ರಿಂದ 1918ರವರೆಗೆ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸಿ 1918ರಲ್ಲಿ ರಾಜೀನಾಮೆ ಕೊಡ್ತಾರೆ. ಅಷ್ಟಲ್ಲದೆ ಬ್ರಿಟಿಷ್ ಸರ್ಕಾರ ಇವರ ಒಂದು ದಕ್ಷತೆ ಮತ್ತು ಸಮರ್ಪಣಾ ಸೇವೆಗಾಗಿ ಸರ್ ಎಂಬ ಬಿರುದನ್ನ ಪಡಿತಾರೆ. ನೋಡ್ಕೊಳ್ಳಿ, ಸರ್ ಅಂತ ನಾವು ಮುಂದೆ ಯೂಸ್ ಮಾಡ್ತಿಲ್ಲ, ಸರ್ ವಿಶ್ವೇಶ್ವರಯ್ಯ ಅಂತ ಆ ಸರ್ ಎಂಬ ಬಿರುದನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ಬ್ರಿಟಿಷರು. ಯಾಕೆ ಕೊಡ್ತಾರಪ್ಪ ಅಂದ್ರೆ ಅವರ ಒಂದು ದಕ್ಷತೆ, ಅವರನ್ನು ಪ್ರಾಮಾಣಿಕವಾಗಿ ಅವರ ಮೈಸೂರು ರಾಜ್ಯದಲ್ಲಿ ಸೇವೆ ಸಲ್ಲಿಸಿದಕ್ಕಾಗಿ ಸರ್ ಎಂಬ ಬಿರುದನ್ನ ಬ್ರಿಟಿಷ್ ಸರ್ಕಾರ ಅವರಿಗೆ ಕೊಡ್ತಾರೆ. ತಮ್ಮ ರಾಜೀನಾಮೆ ನಂತರವು ರಾಜ್ಯದ ಅಭಿವೃದ್ಧಿ ಚಟುವಟಿಕೆ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ 1955ರಲ್ಲಿ ಭಾರತ ಸರ್ಕಾರವು ಅವರಿಗೆ ಭಾರತ ರತ್ನ ಮತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ನೋಡಿ, ಅವರು 1918ರಲ್ಲಿ ರಾಜೀನಾಮೆ ಕೊಟ್ಟ ನಂತರವೂ ಅವರು ತಮ್ಮ ಸಮಾಜಮುಖಿ ಕಾರ್ಯಗಳನ್ನ ನಿಲ್ಲಿಸಲ್ಲ. ಆ ಸಮಾಜಮುಖಿ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗಿ ಅವರಿಗೆ ಭಾರತ ಸರ್ಕಾರ 1905ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತು. ಇನ್ನು ಒಂದು ಮಾರ್ಕ್ಸ್ ಇಲ್ಲಿ ಕೇಳಬಹುದು ಕಾಂಪಿಟೇಟಿವ್ ಎಕ್ಸಾಮ್ನಾಗ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಂದ್ರೆ ಸರ್ ವಿಶ್ವೇಶ್ವರಯ್ಯ. ಯಾವಾಗ ಅಂದ್ರೆ 1955ರಲ್ಲಿ. ಅಷ್ಟಲ್ಲದೆ ಇವರು ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರು. 101 ವರ್ಷಗಳ ಬದುಕಿದ ಇವರು 1900 ಇವರು ಎಷ್ಟು ವರ್ಷ ಬದುಕ್ತಾರಪ್ಪ ಅಂದ್ರೆ 101 ವರ್ಷ ಬದುಕ್ತಾರೆ. ಯಾರು? ಸರ್ ವಿಶ್ವೇಶ್ವರಯ್ಯ. 101 ವರ್ಷ ಬದುಕಿದ ಇವರು 1967ರಲ್ಲಿ ನಿಧಾನ ಹೊಂದುತ್ತಾರ. ಯಾವಾಗ ಜನನ ಆಗಿದವಾಗ 1861ರಲ್ಲಿ ಹುಟ್ಟಿದವರು 1962 ಕಾಲಘಟ್ಟದಲ್ಲಿ ತನ್ನ ಬದುಕಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಈ ದೇಶಕ್ಕಾಗಲಿ ಅಥವಾ ಈ ರಾಜ್ಯಕ್ಕಾಗಲಿ ಹೆಸರನ್ನ ತಂದುಕೊಟ್ಟರು. ಇವರು ಹಲವು ಪುಸ್ತಕಗಳನ್ನು ರಚಿಸಿದರು. ಅವುಗಳೆಂದರೆ ಇವ್ರು ಬರೆದಂತ ಕೃತಿಗಳು ಯಾವ್ದಂತ ನಿಮಗೆ ಗೊತ್ತಾದ್ರೆ, ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್, ಅವರ ಕೃತಿ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, rapid development of industries, land economy for India, memories of my working life. ಇವರ ಒಂದು ಆತ್ಮಚರಿತ್ರೆ ಆಗಿದೆ. ಇವರ ಆತ್ಮಚರಿತ್ರೆ ಯಾವ್ದಂತ ಕೇಳಿದ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಇದು ಅವರ ಆತ್ಮಚರಿತ್ರೆ. ಇದಿಷ್ಟು ಸರ್ ವಿಶ್ವೇಶ್ವರಯ್ಯ ಅವರ ಬಗ್ಗೆ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಸರ್ ವಿಶ್ವೇಶ್ವರಯ್ಯ 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಜನಿಸ್ತಾರ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರ್ವಹಿಸಿ ಅದಾದ್ಮೇಲೆ ಹೈಯರ್ ಎಜುಕೇಶನ್ಗೋಸ್ಕರ ಬೆಂಗಳೂರಿಗೆ ಹೋಗ್ತಾರ. ಬೆಂಗಳೂರಿನಲ್ಲಿ BA ಪದವಿಯನ್ನ ಮುಗಿಸಿ ಅಲ್ಲಿಂದ ಪುನಾಕ ಇಂಜಿನಿಯರಿಂಗ್ ಅಂತ ಓದಕ್ ಹೋಗ್ತಾರ. 1884ರಿಂದ 1909ರವರೆಗೆ ಬಾಂಬೆ ಸರ್ಕಲ್ ಕೆಲಸ ಮಾಡಿ ಮತ್ತೆ 1909ಕ್ಕೆ ಕರ್ನಾಟಕ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಅಲ್ಲಿಂದ 1912ರಲ್ಲಿ ಸರ್ ವಿಶ್ವೇಶ್ವರಯ್ಯ ದಿವಾನರಾಗಿ ಮೈಸೂರು ರಾಜ್ಯದಲ್ಲಿ ಭಾಗದಲ್ಲಿ ಕೆಲಸ ಮಾಡ್ತಾರೆ. ಅವರ ಆಡಳಿತ ಸುಧಾರಣೆ ನೋಡ್ಬೇಕಾದಾಗ
ಅವರ ಒಂದು ಶಾಸನ ಸಭೆಗೆ 18ರಿಂದ 24ರ ಸಂಖ್ಯೆಯನ್ನು ಹೆಚ್ಚಿಸ್ತಾರ. ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಚುನಾಯಿತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ತಾರ. ಅಷ್ಟೇ ಗ್ರಾಮ ಸುಧಾರಣೆಗೋಸ್ಕರ ಮತ್ತು ಕೆಲವು ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಇವರು ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಇವರು ಕೈಗಾರಿಕೆ ಇಲ್ಲವೇ ವಿನಾಶ ಎಂಬ ಒಂದು ಘೋಷವಾಕ್ಯವನ್ನು ಕೊಡ್ತಾರ. ಅಷ್ಟಲ್ಲದೆ ಭದ್ರಾವತಿಯಲ್ಲಿ ಕಬ್ಬಿಣ ಕಾರ್ಖಾನೆ, ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಮತ್ತು ಮೈಸೂರಿನಲ್ಲಿ ಗಂಧದ ಕಾರ್ಖಾನೆ ಸ್ಥಾಪಿಸ್ತಾರ. ಇಷ್ಟು ಅವರ ಒಂದು ಕೈಗಾರಿಕೆ ಕೊಟ್ಟಂತ ಕೊಡುಗೆಗಳಾಗಿದೆ. ಅಷ್ಟೇ 1913ರಲ್ಲಿ ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದಿಷ್ಟು ಅವರ ಕೈಗಾರಿಕಾ ಅಭಿವೃದ್ಧಿ. ಶೈಕ್ಷಣಿಕ ಅಭಿವೃದ್ಧಿಗಾಗಿ ನೋಡಬೇಕಾದ್ರೆ ಪ್ರಾಥಮಿಕ ಶಿಕ್ಷಣ ಜಾರಿಗೋಸ್ಕರ ಸ್ತ್ರೀಯರು ಶಿಕ್ಷಣ ಕೊಡಬೇಕಂತಾರ ಮತ್ತು ವಿದ್ಯಾರ್ಥಿ ವೇತನ ಕೊಟ್ಟು ಪ್ರೋತ್ಸಾಹ ಮಾಡ್ತಾರೆ. 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗ್ತದೆ. ಇವರ ಇನ್ನೊಂದು ಮಹಾನ್ ಸಾಧನೆ ಅಂದ್ರೆ KRS ಡ್ಯಾಮ್. ಇದು ಮಂಡ್ಯ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. 1913ರಲ್ಲಿ ಮೈಸೂರು ಅರಸೀಕೆರೆ ಮತ್ತು ಬೋರಿಂಗ್ಪೇಟ್ ರೈಲ್ವೆ ಮಾರ್ಗವನ್ನು ಹಾಕ್ತಾರೆ. ಇವರು 1914ರಲ್ಲಿ ಮೊದಲ ಯುದ್ಧ ಆದಾಗ ಆಹಾರದ ಮೇಲೆ ಬಹಳ ತೀವ್ರ ಆಗಿರ್ತದ. ಅದಕ್ಕೋಸ್ಕರ ನೀಗಿಸಲು ಅನೇಕ ನ್ಯಾಯಬೆಲೆ ಅಂಗಡಿಗಳನ್ನ ಸ್ಥಾಪನೆ ಮಾಡ್ತಾರ. ಆಹಾರ ಧಾನ್ಯಗಳ ಮಾರಾಟ ಮಾಡ್ತಾರ. ಅಷ್ಟೇ ಮಾರಾಟ ದರಗಳನ್ನ ಜಾರಿಗೆ ತಗೊಂಡ್ಬರ್ತಾರೆ. 1918ರಲ್ಲಿ ರಾಜೀನಾಮೆ ಕೊಟ್ಟು ಬ್ರಿಟಿಷ್ ಸರ್ಕಾರ ಇವರ ಒಂದು ಸೇವೆಗಾಗಿ ಸರ್ ಎಂಬ ಪದವಿಯನ್ನು ಕೊಡ್ತಾರೆ. ಅಷ್ಟಲ್ಲದೆ ನಮ್ಮ ಭಾರತ ಸರ್ಕಾರವು ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. 101 ವರ್ಷ ಬದುಕಿದ್ದ ಇವರು 1962ರಲ್ಲಿ ನಿಧನ ಆಗ್ತಾರೆ. ಅವರು ಬರೆದಂತ ಕೃತಿಗಳು ಎ ವಿಷನ್ ಆಫ್ ಪ್ರಾಸ್ಪರಸ್ ಮೈಸೂರ್, ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ರಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಇದು ಅವರ ಆತ್ಮಚರಿತೆಯಾಗಿದೆ. ಇದಿಷ್ಟು ಸೆಕೆಂಡ್ PUC SSLC ನಲ್ಲಿ 10 ಮಾರ್ಕ್ಸ್ ಬರುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿದೆ.